ಇರಾನ್ ಇಸ್ರೇಲ್ ಯುದ್ಧ ನಡೀತಾನೆ ಇದೆ. ಯುದ್ಧದ ರಣ ಭೀಕರತೆಗೆ ಸಾಕಷ್ಟು ಸಾವು ನೋವುಗಳು ಇಲ್ಲಿಯ ತನಕ ಸಂಭವಿಸಿರುವಂತದ್ದು. ಪ್ರತೀಕಾರಕ್ಕೆ ಮುಂದಾದಂತಹ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರತೀಕಾರ ಏನೆಂದು ನೀವು ಶೀಘ್ರದಲ್ಲೇ ನೋಡ್ತೀರಿ. ಭಯೋತ್ಪಾದಕ ರಾಷ್ಟ್ರವನ್ನ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರತೀಕಾರಕ್ಕೆ ಮುಂದಾದಂತಹ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ಇದು. ಪ್ರತೀಕಾರ ಏನಂತ ನೀವು ಶೀಘ್ರದಲ್ಲೇ ನೋಡ್ತೀರಾ. ಭಯೋತ್ಪಾದಕ ರಾಷ್ಟ್ರವನ್ನ ಸುಮ್ಮನೆ ಬಿಡೋದಿಲ್ಲ. ಇರಾನ್ ಆಡಳಿತ ಕೊನೆಗೊಳಿಸುವುದು ನಮ್ಮ ಗುರಿ ಅಂದಿದ್ದಾರೆ ಟ್ರಂಪ್. ಇನ್ನು 4-5 ವಾರ ಕಾರ್ಯಾಚರಣೆಯ ನಡೀಬಹುದು. ಯುದ್ಧ ಈಗಲೇ ನಿಲ್ಲುವಂತೆ ಕಾಣ್ತಿಲ್ಲ. ಅಗತ್ಯವಿದ್ದರೆ ಹೆಚ್ಚು ಕಾಲ ಮುಂದುವರಿಸಲು ಕೂಡ ಸಿದ್ಧ ಅಂತ ಹೇಳಿರುವಂತದ್ದು ಟ್ರಂಪ್. ಇರಾನ್ ವಿರುದ್ಧ ಯುದ್ಧ ನಮಗೆ ಬೋರ್ ಆಗೋದಿಲ್ಲ ಅಂದಿದ್ದಾರೆ. ಹಲವು ರಾಷ್ಟ್ರ ಅಮೆರಿಕಾದೊಂದಿಗೆ ಕೈ ಜೋಡಿಸಲು ರೆಡಿ ಇದೆ. ಅಮೆರಿಕ ವಿಶ್ವದ ಶ್ರೇಷ್ಠ ಸೈನ್ಯವನ್ನ ಹೊಂದಿದೆ. ನಾವು ಇನ್ನೂ ಪೂರ್ಣ ಪ್ರಮಾಣದ ದಾಳಿಯನ್ನ ಆರಂಭಿಸಿಲ್ಲ. ದೊಡ್ಡ ಅಲೆ ಇನ್ನೂ ಎದ್ದಿಲ್ಲ. ಅದು ಶೀಘ್ರ ಬರಲಿದೆ ಎಂದಿದ್ದಾರೆ. ಇರಾನ್ ಆಡಳಿತ ಕೊನೆಗೊಳಿಸುವುದೇ ನಮ್ಮ ಗುರಿ. ಅತಿ ದೊಡ್ಡ ದಾಳಿಯ ಎಚ್ಚರಿಕೆಯನ್ನು ಕೊಟ್ಟಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್. ಈ ಯುದ್ಧ, ಈ ಪ್ರತೀಕಾರ ಇಷ್ಟಕ್ಕೆ ನಿಲ್ಲೋಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಟ್ರಂಪ್ ಪ್ರತೀಕಾರ ಏನು ಅಂತ ನೀವು ಶೀಘ್ರದಲ್ಲೇ ನೋಡ್ತೀರಾ. ಭಯೋತ್ಪಾದಕ ರಾಷ್ಟ್ರವನ್ನ ನಾವು ಸುಮ್ಮನೆ ಬಿಡಲ್ಲ. ಟ್ರಂಪ್ ಹೇಳಿರುವಂತದ್ದಿದು. ಯಾಕೆಂದ್ರೆ ಸದ್ಯದಲ್ಲೇ ಯುದ್ಧ ನಿಲ್ಲುತ್ತಾ ಅನ್ನೋರಿಗೆ ಖಂಡಿತವಾಗಿಯೂ ನಿಲ್ಲಲ್ಲ ಅನ್ನೋ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಆಡಳಿತವನ್ನ ಕೊನೆಗೊಳಿಸೋದೇ ನಮ್ಮ ಗುರಿ. ಇನ್ನೂ 4-5 ವಾರ ಇದು ನಡೀಬಹುದು. ಅಂದ್ರೆ 1 ತಿಂಗಳಿಗಿಂತ ಹೆಚ್ಚು ಕಾಲ ಯುದ್ಧ ನಡೀಬಹುದು, ಅಥವಾ ಅಗತ್ಯವಿದ್ರೆ ಇನ್ನೂ ಹೆಚ್ಚು ಕಾಲ ನಾವು ಮುಂದುವರಿಸಲು ಸಿದ್ಧ ಅನ್ನುವಂತಹ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇರಾನ್ ವಿರುದ್ಧ ಯುದ್ಧ ನಮಗೆ ಬೋರ್ ಆಗೋದಿಲ್ಲ. ಹಲವು ರಾಷ್ಟ್ರ ಅಮೆರಿಕಾದೊಂದಿಗೆ ಕೈ ಜೋಡಿಸಲು ಈಗ ರೆಡಿ ಇವೆ. ಅಮೆರಿಕ ವಿಶ್ವದ ಶ್ರೇಷ್ಠ ಸೈನ್ಯವನ್ನ ಕೂಡ ಹೊಂದಿದೆ. ನಾವು ಇನ್ನು ಪೂರ್ಣ ಪ್ರಮಾಣದ ದಾಳಿಯನ್ನ ಆರಂಭಿಸೇ ಇಲ್ಲ. ಇದು ಸ್ಯಾಂಪಲ್ ಮಾತ್ರ ಅನ್ನೋದ ರೀತಿಯಲ್ಲಿ ಟ್ರಂಪ್ ಮಾತಾಡಿರೋದು. ದೊಡ್ಡ ಅಲೆ ಇನ್ನು ಎದ್ದಿಲ್ಲ, ಅದು ಶೀಘ್ರ ಬರುತ್ತೆ, ವೆಟ್ ಮಾಡಿ ಎಂದಿದ್ದಾರೆ. ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಟ್ರಂಪ್. ಇರಾನ್ ಆಡಳಿತ ಕೊನೆಗೊಳಿಸುವುದು ನಮ್ಮ ಗುರಿ. ಅತಿ ದೊಡ್ಡ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಂತಹ ಅಮೆರಿಕ ಅಧ್ಯಕ್ಷ. And this posed a very clear, colossal threat to America and our forces stationed overseas. The regime already had missiles capable of hitting Europe and our bases, both local and overseas, and would soon have had missiles capable of reaching our beautiful America. The purpose of this fast-growing missile program was to shield their nuclear weapon development and make it extraordinarily difficult for anyone to stop them from making these highly forbidden by us nuclear weapons. We were the ones that were complaining. We were the ones that wanted it stopped, but everybody was behind us. The American people, our country itself, would be under threat. An Iranian regime armed with long-range missiles and nuclear weapons would be an intolerable threat to the Middle East, but also to the American people, our country itself. They were put there by General Soleimani. This was our last best chance to strike, what we're doing right now, and eliminate the intolerable threats posed by this sick and sinister regime. And they are indeed sick and sinister. ಯುದ್ಧ ಇನ್ನೂ ಮುಂದುವರಿಯುತ್ತೆ. ನಾವೀಗ ಕೊಟ್ಟಿದ್ದು ಸ್ಯಾಂಪಲ್ ಅಷ್ಟೇ ಅಂದಿದ್ದಾರೆ ಟ್ರಂಪ್. ನಾವಿನ್ನೂ ಪೂರ್ಣ ಪ್ರಮಾಣದ ದಾಳಿಯನ್ನೇ ಆರಂಭ ಮಾಡಿದ. ಅಮೆರಿಕಾಗೆ ವಿಶ್ವದ ಶ್ರೇಷ್ಠ ಸೈನ್ಯ ಹೊಂದಿದೆ ಅಮೆರಿಕ. ಹಲವು ರಾಷ್ಟ್ರಗಳು ಅಮೆರಿಕಾದೊಂದಿಗೆ ಕೈ ಜೋಡಿಸಲು ರೆಡಿ ಇವೆ. ಇದು ಸ್ಯಾಂಪಲ್ ಅಷ್ಟೇ. ಯುದ್ಧ ನಿಲ್ಲಿಸುವ ಮಾತೇ ಇಲ್ಲ. ದೊಡ್ಡ ಅಲೆ ಇನ್ನೂ ಎದ್ದಿಲ್ಲ. ಶೀಘ್ರ ಅದು ಬರುತ್ತೆ. ಇರಾನ್ ಈಗ ಅಮೆರಿಕ ಪ್ರತೀಕಾರದ ದಾಳಿಗೆ ಏನು ಮುಂದಾಗಿದೆ. ಭಯೋತ್ಪಾದಕ ರಾಷ್ಟ್ರವನ್ನ ನಾವು ಸುಮ್ಮನೆ ಬಿಡಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಮತ್ತೆ ಕೊಟ್ಟಿದ್ದಾರೆ ಟ್ರಂಪ್. ಪ್ರತೀಕಾರಕ್ಕೆ ಮುಂದಾದಂತಹ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿರುವಂತದ್ದು. ನೀವು ಪ್ರತೀಕಾರ ಏನು ಅಂತ ನೋಡೇ ಇಲ್ಲ ಇನ್ನು. ನಾವು ಕೊಟ್ಟಿದ್ದು ಸ್ಯಾಂಪಲ್ ಮಾತ್ರ. ನಮ್ಮ ಪ್ರತೀಕಾರ ಏನು ಅಂತ ನೀವು ಶೀಘ್ರದಲ್ಲೇ ನೋಡ್ತೀರಿ. ಇರಾನ್ ಆಡಳಿತವನ್ನ ಕೊನೆಗೊಳಿಸೋದೇ ನಮ್ಮ ಗುರಿ. ಇದು 4-5 ವಾರ ಕಾರ್ಯಾಚರಣೆ ನಡೀಬಹುದು. ಅದಕ್ಕಿಂತ ಹೆಚ್ಚು ಬೇಕಾದ್ರೂ ಈ ಕಾರ್ಯಾಚರಣೆ ಮುಂದುವರಿಬಹುದು ಅನ್ನೋ ರೀತಿಯಲ್ಲಿ ಇರಾನ್ಗೆ ವಾರ್ನಿಂಗ್ ಕೊಟ್ಟಿರುವಂತದ್ದು. ಅಗತ್ಯವಿದ್ದರೆ ಇನ್ನೂ ಹೆಚ್ಚು ಕಾಲ ನಾವು ಮುಂದುವರಿಸಲು ಸಿದ್ಧ. ಇರಾನ್ ವಿರುದ್ಧ ನಮಗೆ ಯುದ್ಧ ಬೋರ್ ಆಗೋದಿಲ್ಲ. ಹಲವು ರಾಷ್ಟ್ರಗಳು ಅಮೆರಿಕಾದೊಂದಿಗೆ ಕೈ ಜೋಡಿಸಲು ರೆಡಿ ಇವೆ. ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚು ಕಾಲ ನಾವು ಯುದ್ಧವನ್ನ ಮುಂದುವರಿಸ್ತೇವೆ. ನಾವು ಪೂರ್ಣ ಪ್ರಮಾಣದ ದಾಳಿಯನ್ನ ಆರಂಭಿಸೇ ಇಲ್ಲ ಇನ್ನು. ಅಷ್ಟು ಬಲಿಷ್ಠವಾಗಿದೆ ನಮ್ಮ ಸೈನ್ಯ.
ನೀವು ಸ್ಯಾಂಪಲ್ ನೋಡಿದ್ದೀರಿ, ಬಟ್ ದೊಡ್ಡ ಅಲೆ ಇನ್ನು ಎದ್ದಿಲ್ಲ, ಅದು ಶೀಘ್ರ ಬರುತ್ತೆ ಅಂತ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಟ್ರಂಪ್. ಇರಾನ್ ಆಡಳಿತ ಕೊನೆಗೊಳಿಸುವುದೇ ನಮ್ಮ ಗುರಿ. ಅತಿ ದೊಡ್ಡ ದಾಳಿಯ ಎಚ್ಚರಿಕೆಯನ್ನ ಕೊಟ್ರ ಹಾಗಾದ್ರೆ ಅಮೆರಿಕ ಅಧ್ಯಕ್ಷ. ಈಗ ಕೊಟ್ಟಂತಹ ಈ ದಾಳಿಯ ಎಚ್ಚರಿಕೆ ಕೇವಲ ಇರಾನ್, ಇಸ್ರೇಲ್, ಅಮೆರಿಕಕ್ಕಷ್ಟೇ ಅಲ್ಲದೆ ಇದು ಮೂರನೆಯ ಮಹಾಯುದ್ಧಕ್ಕೂ ಕೂಡ ಏನಾದ್ರೂ ನಾಂದಿ ಹಾಡತಾ ಅನ್ನುವಂಥದ್ದು. ಯಾಕೆಂದ್ರೆ ಅಮೆರಿಕ ವಿಶ್ವದ ಅತಿ ದೊಡ್ಡ ಸೈನ್ಯವನ್ನ ಹೊಂದಿದೆ. ಯಾವ ಕಾರಣಕ್ಕೂ ನಾವು ಹೆಜ್ಜೆಯನ್ನ ಹಿಂತೆಗೆಯೋದಕ್ಕೆ ರೆಡಿನೇ ಇಲ್ಲ. ಈಗ ನೀವು ನೋಡಿದ್ದು ಸ್ಯಾಂಪಲ್ ಅಷ್ಟೇ, ದೊಡ್ಡ ಎಲೆ ಇನ್ನೂ ಎದ್ದಿಲ್ಲ, ಬರತ್ತೆ ಅನ್ನುವಂಥ ವಾರ್ನಿಂಗ್ ಅನ್ನ, ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ.